130 rupees ಎನ್ವಿರಾನ್ಮೆಂಟ್ ಗೆ ವರ್ತು. ಬಟ್ ಊಟ ತಿನ್ನಕ್ಕಂತಾನೆ ಹೊಟ್ಟೆ ತುಂಬಿಸ್ಕೊಳಕಂತಾನೆ ಬಂದ್ರೆ ಖಂಡಿತ ಗೊತ್ತಿಲ್ಲದೆ ನಾವು ಬರೀ ಖಾಲಿ ಬನ್ ಮಸ್ಕ ತಗೊಂಡಿದೀವಿ. ನಾವೀಗ ಬಂದಿದೀವಿ ರಾಮೇಶ್ವರಂ ಕೆಫೆ. ಇಲ್ಲಿನ ದೋಸೆ ಮತ್ತು ಇನ್ನು ಇತರ ಖಾದ್ಯಗಳನ್ನು ತಿಂದು ರಿವ್ಯೂ ಹೇಳ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಮತ್ತೆ ಇಲ್ಲಿ ಸರ್ವಿಸ್ ಸಿಸ್ಟಮ್ ಹೆಂಗ್ ರೇಟ್ ವರ್ತಾ ಇಲ್ಲ ತುಂಬಾ ಹೆಚ್ಚು ತಗೊಂತ ಇದಾರ ಅಂತ ನಾವು ಕಂಪ್ಲೀಟ್ ರಿವ್ಯೂ ಒಳಗಡೆ ಹೋಗಿ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಬರೀ ಊಟ ತಿಂದು ಹೊಟ್ಟೆ ತುಂಬಿಸ್ಕೊಳಕ್ ಬರಲ್ಲ, ಇದು ಮಾಡಿರೋ ಪರ್ಪಸ್ ಬೇರೆ. ಒಳಗಡೆ ಬನ್ನಿ. ನೀವು ನೋಡ್ಬೋದು ವಿಘ್ನ ವಿನಾಯಕ ಎಲ್ಲಾದ್ರೂ ಪ್ರಥಮ ಪೂಜೆ. ರಾಮೇಶ್ವರಂ ಕೆಫೆಗೆ ಬಂದಾಗಲೂ ಭೈರವಿ ದೇವಸ್ಥಾನಕ್ಕಿಂತ ಮುಂಚೆನೆ ಈ ವಿಘ್ನ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ಬೋದು ನೀವು, ಕಲ್ಲಿನಿಂದ ಮಾಡಿದ್ದಾರೆ. ಸೇಮ್ ದೇವಸ್ಥಾನ ಫೀಲ್ ಬರೋ ರೀತಿನೇ ಮಾಡಿದ್ದಾರೆ. ಈ ಚಪ್ಪಲಿ ಹಾಕೊಂಡಿದೀನಿ ಅಂತ ಇದ್ ಮಾಡ್ಬೇಡಿ, ಒಳಗಡೆ ಹೋದ್ರೆ ಚಪ್ಪಲಿ ಎಂಟ್ರಿ ಇಲ್ಲ. ನಾನು ಅದನ್ನು ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತ ಬಂದಿದೀವಿ ಒಳಗಡೆ. ನಾವು ಬರ್ತಾನೆ ಒಂದು ದೇವಿಲಿಂಗ ಭೈರವಿ ಅಂತ ಒಂದು ದೇವಸ್ಥಾನ ಸಿಗುತ್ತೆ. ಇದು ಹೋಟೆಲ್ ಕೂಡ ದೇವಸ್ಥಾನದ ರೀತಿನೇ ಇರುತ್ತೆ. ನೀವು ಆಲ್ರೆಡಿ ನೋಡಿರ್ಬೋದು. ನಾವು ಜಸ್ಟ್ ಎಂಟ್ರಿ ಆಗ್ತಾನೆ ಒಂದು ದೇವಸ್ಥಾನ ಸಿಗುತ್ತೆ. ನೀವು ನೋಡ್ಬೋದು ದೇವರು. ಮತ್ತೆ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಫೀಲ್ ಬರುತ್ತೋ ಅದೇ ರೀತಿ ನೋಡಿ ತ್ರಿಶೂಲ ಮತ್ತೆ ಇಲ್ಲಿ ತೋರಿಸ್ತೀನಿ. ಇನ್ನ ಏನೇನೋ ಮಾಡಿದ್ದಾರೆ, ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಪಕ್ಕ ಒಳಗಡೆ ಹೋಗಿ ಫುಡ್ ಯಾವ ರೀತಿ ತಗೊಳ್ಳೋದು ಮತ್ತೆ ಯಾವ ರೀತಿ ಟೋಕನ್ ತಗೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಟೋಕನ್ ತಗೊಳ್ಳೋಕೆ 2 ರೀತಿ ಸಿಸ್ಟಮ್ ಇದೆ. ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಓಕೆ, ನಾವು ಮೊದ್ಲೇ ಹೇಳ್ದಂಗೆ ಇಲ್ಲಿ ಟೋಕನ್ ತಗೋದಕ್ಕೆ 2 ತರ ಸಿಸ್ಟಮ್ ಇದೆ. ಇದು ಸೆಲ್ಫ್ ಸಿಸ್ಟಮ್. ಇಲ್ಲಿ ಆನ್ ಮಾಡ್ಕೊಂಡು ನಮ್ಗೆ ಏನ್ ಬೇಕೋ ಅದು ಆರ್ಡರ್ ಮಾಡ್ಕೊಂಡು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಮತ್ತೆ ಇಲ್ಲಿ ಟೋಕನ್ ಬರುತ್ತೆ. ಇಲ್ಲಿ ತಗೊಂಡೋಗಿ ಕೌಂಟರ್ ಕೊಟ್ರೆ ಅದನ್ನ ಕೊಡ್ತಾರೆ. ನೋಡಿ, ದೋಸೆ 165 ರೂಪಾಯಿ. ಎಕ್ಸಾಂಪಲ್ ಇದ ಪ್ರೆಸ್ ಮಾಡಿ, ಇನ್ನ ಪ್ರೆಸ್ ಮಾಡಿ ಎಷ್ಟು ಬೇಕೋ ಅಂತ ಆಡ್ ಮಾಡ್ಕೊಂಡು ತಗೋಬಹುದು. ನೋಡ್ಬೋದು ಬಿಲ್ಲು. ಆರ್ಡರ್ ಮತ್ತೆ ಇನ್ನೊಂದು ಮೆಥಡ್, ನಾವೇ ಮ್ಯಾನ್ಯುಯಲ್ ಆಗಿ ಹೋಗಿ ತಗೊಳ್ಳೋದು. ಬನ್ನಿ ಹೋಗಿ ತಗೊಳ್ಳೋಣ. ಈಗ ನಾವು ಫೇಮಸ್ ಆಗಿರೋ ಬನ್ ಮಸ್ಕ ಫಸ್ಟ್ ತಗೊಂಡ್ ಟ್ರೈ ಮಾಡೋಣ ಅಂತಿದ್ವಿ. ಬನ್ನಿ ತಗೊಳ್ಳೋಣ. ಓಕೆ, ಬನ್ ಮಸ್ಕ ತಗೊಂಡಿದೀವಲ್ಲ, ಬನ್ ಮಸ್ಕಗೆ ಔಟ್ಸೈಡ್ ಫಸ್ಟ್ ನೋಡಿದ್ವಲ್ಲ ಆ ಕೌಂಟರ್ ಬರ್ಬೇಕು. ದೋಸೆ ಆದ್ರೆ ಒಳಗಡೆ ಕೌಂಟ್ರು. ಮತ್ತೆ ಬ್ರಾಹ್ಮಣ್ ಭೋಜನ ಅಂತ ಇಲ್ಲೊಂದು ಫೇಮಸ್ ಇದೆ, ಅದು ಒಳಗಡೆ. ನಾನು ಏನ ತೋರಿಸ್ತೀನಿ ನಿಮ್ಗೆ. ಈ ವಿಡಿಯೋ ಲೆಂತ್ ಆಗಿರುತ್ತೆ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಬನ್ನಿ. ಓಕೆ, ಮಾಡ್ತಾ ಇದಾರೆ, ನೋಡ್ಬೋದು ನೀವು ಬನ್ ಮಸ್ಕ. ಅವೆಲ್ಲ ಏನಾಗ್ತಾರಲ್ಲ. ನಾವ್ ಹೋಗಿದ್ವಿ, ನಾವ್ ಇದ್ರ ಮೇಲೆ ಹಾಲ್ ಹಾಕೊಂಡ್ ಕೊಡ್ತಾರೆ ಅನ್ಕೊಂಡಿದ್ವಿ. ಬಟ್ ಹಾಲ್ ಹಾಕೊಂಡ್ ಕೊಡೋದು ಹಾಲ್ ಬನ್ ಮಸ್ಕ ಅಂತೆ. ನಮಗ್ ಗೊತ್ತಿಲ್ಲದೆ ನಾವು ಬರೀ ಖಾಲಿ ಬನ್ ಮಸ್ಕ ತಗೊಂಡಿದೀವಿ. ಇದನ್ನ ತಿಂದು ನೆಕ್ಸ್ಟ್ ಒಳಗಡೆ ಹೋಗ್ತೀವಿ. ಒಳಗಡೆ ಇನ್ನ ತೋರಿಸ್ತೀವಿ. ಈಗ ಕತ್ಲಾಯ್ತು, ಒಂದ್ ಒಳ್ಳೆ ಫೀಲ್ ಬರ್ತಾ ಇದೆ, ನೋಡ್ಬೋದು ನೀವು. ಮತ್ತೆ ಇಲ್ಲಿ ಅಂಗವಿಕಲರು ಯಾರು ಬಂದ್ರು ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ವೀಲ್ ಚೇರ್ ಕೂಡ ರಾಮೇಶ್ವರಂ ಕೆಫೆಯಿಂದಾನೇ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಹೋಗಿ ಅದೇ ಮೇಲಕ್ಕೆ ಮೂವ್ ಮಾಡುತ್ತೆ. ಮೇಲೆಯಿಂದ ಮತ್ತೆ ಅವ್ರು ಹೋಗಿ ಸುತ್ತಾಡ್ಬೋದು. ಬನ್ನಿ, ನಾವು ಹೋಗೋಣ. ನಾವು ಮೆಟ್ಲಿಂದ ಹೋಗೋಣ, ಬನ್ನಿ. ಓಕೆ, ಮತ್ತೆ ಇದು 4 ದಿಕ್ಕುಗಳಿದೆ. ಅವರು ಟೋಕನ್ ಕೊಡ್ತಾರೆ. ಟೋಕನ್ ಅಲ್ಲಿ ಇರುತ್ತೆ ವಾಯುವ್ಯ, ಈಶಾನ್ಯ, ನೈಋತ್ಯ ಅಂತ. ಈ ರೀತಿ 4 ದಿಕ್ಕುಗಳಲ್ಲಿ ಕರ್ವ್ ಮಾಡ್ತಾರೆ. ಅದು ಯಾವ ರೀತಿ ಏನು ಅಂತ ನಾನು ತೋರಿಸ್ತೀನಿ, ಬನ್ನಿ. ನೋಡ್ಬೋದು ನೀವು ನೈಋತ್ಯ ದಿಕ್ಕು, ಮತ್ತೆ ಇದು ಆಗ್ನೇಯ ದಿಕ್ಕು. ನೋಡ್ಬೋದು ನೀವು. ಮತ್ತೆ ಇದು ಈಶಾನ್ಯ ಸರ್ವ್ ಮಾಡೋ ಜಾಗ. ಮತ್ತೆ ಇಲ್ಲಿ ಬಜ್ಜಿ, ಬೋಂಡ, ಇನ್ನು ಈ ತರ ಸ್ನಾಕ್ಸ್ ಮಾಡೋಕೆ ಬೇರೆ ಕೌಂಟರ್ ಇದೆ. ಬನ್ನಿ ನೋಡೋಣ. ಅದು ನೋಡ್ಬೋದು ಎಷ್ಟು ಹೈಜೀನ್ ಅಂಡ್ ಎಷ್ಟು ವಿಧದ ವೆರೈಟಿ ಸ್ನಾಕ್ಸ್ ಮಾಡ್ತಾರೆ ಅಂತ.
ಮತ್ತೆ ಇಲ್ಲಿ ನಾವ್ ಎಂಜಾಯ್ ಮಾಡಕ್ಕೆ ಒಂದು ಬಿಗ್ ಸ್ಕ್ರೀನ್ ಇದೆ, ನೀವು ನೋಡ್ತಾ ಇರ್ಬೋದು. ಕ್ರಿಕೆಟ್ ಅಂಡ್ ಇನ್ನ ಎಕ್ಸೆಟ್ರಾ ಎಕ್ಸೆಟ್ರಾ ಫೆಸ್ಟಿವಲ್ಸ್ ದಿನ ಇಲ್ಲಿ ಆರಾಮ್ಸೆ ಊಟ ಮಾಡ್ಕೊಂಡೆ ಎಂಜಾಯ್ ಮಾಡ್ಬೋದು. ನೀವು ನೋಡ್ಬೋದು ಯಾವ್ದೋ ಹುಡುಗ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೋಡ್ಬೋದು ನೀವು, ಸೇಮ್ ಇದು ಹೋಟೆಲ್ ಆಗಿರೋ ಸೇಮ್ ದೇವಸ್ಥಾನ ತರಾನೇ ಇದೆ. ಬನ್ನಿ ನಾವ್ ಒಂದ್ಸರಿ ಕೈ ಮುಕ್ಕೋಣ. ನನ್ಗೂ ಕ್ಯಾಮ್ರಾಮನ್ಗೂ ಕಾಲ್ ನೋವು ಬಂತು, ಸೊ ಇಬ್ರು ಒಂದ್ ಅರ್ಧ ಅವರ್ ರೆಸ್ಟ್ ತಗೋಣ ಅಂತ ಈಗ ಸ್ನಾಕ್ಸ್ ಬಜ್ಜಿ ತಗೊಂಡಿದೀವಿ. ಇದು ತಿಂದು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಈ ರಾಮೇಶ್ವರಂ ಕೆಫೆಯಲ್ಲಿ ಕೃಷ್ಣ ಕುಟೀರ ಅಂತ ಒಂದು ಪುಂಗನೂರು ತಳಿ ಎಂಬ ಹಸುಗಳು ಕೂಡ ಸಾಕ್ತಾ ಇದಾರೆ. ಬನ್ನಿ ನೋಡೋಣ. ಪುಂಗನೂರು ಹಸು, ಟೋಟಲ್ 4 ಪುಂಗನೂರು ತಳಿಯ ಹಸುಗಳಿವೆ ಈ ಕೃಷ್ಣ ಕುಟೀರದಲ್ಲಿ. ಕೃಷ್ಣ ಕುಟೀರ ನೋಡ್ಬೋದು, ಈಗ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಇಲ್ಲಿ ಕೃಷ್ಣನ ವಿಗ್ರಹ ಇದೆ, ಕೃಷ್ಣ ಹಸು ಮೇಯಿಸ್ತಾ ಇರೋದು. ಇದೊಂದು ಒಳ್ಳೆ ಕ್ಯೂಟ್ ಮೆಮೊರೀಸ್ ಪ್ಲೇಸಸ್ ಈ ರಾಮೇಶ್ವರಂ ಕೆಫೆಯಲ್ಲಿ ಅಂತ ಹೇಳ್ಬೋದು. ಎಷ್ಟು ಕ್ಯೂಟ್ ಆಗಿ ತಿಂತಾ ಇದಾವೆ ನೋಡಿ. ಹೇಳಿ ಮೇಡಮ್. ಇದು ರಾಮೇಶ್ವರಂ ಕೆಫೆಯ ದೋಸೆ ನೋಡ್ಬೋದು ನೀವು, ತುಪ್ಪ ಎಲ್ಲ ಮೇಲೇನೆ ಇದೆ. ಓಕೆ, ನಾವೀಗ ದೋಸೆ ತಗೊಂಡಿದೀವಿ, ಜಿ ಮಸಾಲಾ ಪ್ಲೈನ್ ದೋಸೆ. ಪುಡಿ ದೋಸೆ ತಗೋಬೋದಾಗಿತ್ತು, ಬಟ್ ಪುಡಿ ನಮ್ಗೆ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ತುಪ್ಪ ಎಲ್ಲ ಮೇಲೇನೆ ಇದೆ, ನೀವು ನೋಡ್ಬೋದು. ಮತ್ತೆ ಗಮ್ ಅಂತ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು 130 ರುಪೀಸ್ ಆಗುತ್ತೆ. ಈ 130 ರುಪೀಸ್ ವರ್ತಾ ಅಂತ ಕೇಳಿದ್ರೆ ನನ್ ಪ್ರಕಾರ, ನನ್ ಪರ್ಸನಲ್ ಒಪಿನಿಯನ್ 100% ವರ್ತು. ಯಾಕಂದ್ರೆ ಈ ಎನ್ವಿರಾನ್ಮೆಂಟ್ ಗೆ 130 ರುಪೀಸ್ಗೆ ಇಂತರ ದೋಸೆ ಕೊಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ವರ್ತೆ. ನೀವ್ ಮನೆಗ್ ಪಾರ್ಸಲ್ ತಗೊಂಡ್ ಹೋಗಿ ತಿಂತೀನಿ ಅಂದ್ರೆ ವರ್ತಿಲ್ಲ. ಯಾಕಂದ್ರೆ ಇಲ್ಲಿ ಬರೋ ಪರ್ಪಸ್ ಬೇರೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಇಲ್ಲಿ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡಕ್ ಬರ್ಬೇಕು, ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಂದು ತಿಂದ್ರೆ ವರ್ತೆ. ಬನ್ನಿ ಇದು ತಿಂದು ಟೇಸ್ಟ್ ಮಾಡೋಣ. ಮತ್ತೆ ಕೈಗೆ ತುಪ್ಪ ಅಂಟ್ಕೊಳ್ತಾ ಇದೆ, ನೀವು ನೋಡ್ಬೋದು. ಓಕೆ, ಪುಡಿ ಮಾಡಿದ್ರೆ ವಾವ್, ತುಪ್ಪ ನೋಡ್ಬೋದು ನೀವು. ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಸೇರ್ಸ್ಕೊಂಡು, ಆಲೂಗಡ್ಡೆ ಪಲ್ಯ ಅಂತೂ ಸಖತ್ ಸಾಫ್ಟ್ ಆಗಿದೆ. ಈರುಳ್ಳಿ ಎಲ್ಲಾ ತರ ಮಸಾಲೆ ಹಾಕಿದ್ದಾರೆ ಆಲೂಗಡ್ಡೆ ಪಲ್ಯಗೆ. ಇಷ್ಟು ಸ್ವಲ್ಪ ಚಟ್ನಿ ಹತ್ಕೊಂತೀರಣ ಬನ್ನಿ. ನನ್ಗಂತೂ ಹೇಳೋದೇ ಬೇಡ, ಆ ತುಪ್ಪ ಫ್ಲೇವರ್ ಇರುತ್ತೆ. ಬರೀ ತುಪ್ಪದಲ್ಲೇ ಬೆಂದಿರೋದು, ಎಣ್ಣೆ ಹಾಕಿಲ್ಲ ಅದಕ್ಕೆ. 130 ರುಪೀಸ್ಗೆ ಎನ್ವಿರಾನ್ಮೆಂಟ್ ಗೆ ವರ್ತು. ಬಟ್ ಊಟ ತಿನ್ನಕ್ಕಂತಾನೆ, ಹೊಟ್ಟೆ ತುಂಬಿಸ್ಕೊಳಕಂತಾನೆ ಬಂದ್ರೆ ಖಂಡಿತ ಬರ್ತಲ್ಲ. ಬಟ್ ಇಲ್ಲಿ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡೋಕೆ ಮತ್ತೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ಊಟ ಮಾಡಕಂದ್ರೆ 130 ರುಪೀಸ್ ಆರಾಮ್ಸೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಂತ ಹೇಳ್ತೀನಿ. ಮತ್ತೆ ನೀವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೇಕಂದ್ರೆ ರಾಮೇಶ್ವರಂ ಕೆಫೆಗೆ ಬನ್ನಿ. ಇದು ಬೊಮ್ಮಸಂದ್ರ ಹತ್ರ ಇರೋದು. ಲೊಕೇಶನ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ರು ಅವರ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ತಿನ್ನಿ. ಇದು ಬರೀ ತಿನ್ನೋಕಂತಾನೆ ಬರ್ಬೇಡಿ, ನೀವ್ ಬಂದ್ರೆ ಒಂದು ಇಲ್ಲಿನ ಎನ್ವಿರಾನ್ಮೆಂಟ್ ನೀವು ನೋಡಿದ್ದೀರಾ ಎಷ್ಟೊಂದು. ಇದು ಹೋಟ್ಲು ಅಂತ ಹೇಳಕ್ಕಾಗಲ್ಲ, ದೇವಸ್ಥಾನ ಅಂತ ಹೇಳಕ್ಕಾಗಲ್ಲ. ಮತ್ತೆ ಗೋಶಾಲೆ ಕೂಡ ಇದೆ ಇಲ್ಲಿ. ಪ್ರತಿಯೊಬ್ರು ಫ್ಯಾಮಿಲಿ ಜೊತೆ ಬನ್ನಿ, ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಒಂದು 2 ರಿಂದ 3 ಅವರ್ ಟೈಮ್ ಸ್ಪೆಂಡ್ ಮಾಡಿ ಆರಾಮ್ಸೆ. ಊಟ ಎಲ್ಲ ಕಮ್ಮಿ ರೇಟ್ ಅನ್ಸುತ್ತೆ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ. ನೀವು ಬಂದಿರೋದು ಅರ್ಜೆಂಟ್ ನಲ್ಲಿ ತಿನ್ಬಿಟ್ಟು ಹೋಗ್ಬಿಡೋದು ಆ ತರ ಎಲ್ಲ ಮಾಡಿದ್ರೆ ಇದು ರೇಟ್ ಜಾಸ್ತಿ ಅನ್ಸುತ್ತೆ. ಇದು ಪರ್ಪಸ್ ಹೊಟ್ಟೆ ತುಂಬಾಗಲ್ಲ, ಇದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ, ಎನ್ವಿರಾನ್ಮೆಂಟ್ ಇದ್ ಮಾಡೋಕೆ. ಪ್ರತಿಯೊಬ್ರು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇದ್ರ ಬಗ್ಗೆ ರಿವ್ಯೂ ಏನ್ ನಂದು ಯಾರು ಅಷ್ಟೊಂದು ನೋಡ್ತಾ ಇಲ್ಲ. ಸೊ ನಾನು ಇಷ್ಟ ಹೇಳಿ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್